ಒಳ್ಳೆ ಸಬ್ಜೆಕ್ಟ್. ಪಾಪ ನೀವು ನಿಮ್ಮ ಸರ್ಕಾರದ ಅವಧಿಯಲ್ಲಿ ಅಶ್ವತ್ಥನಾರಾಯಣ ಮಂತ್ರಿ ಆಗಿದ್ರು, ನೀವು ಮಂತ್ರಿ ಆಗಿದ್ರಿ, ಇದನ್ನ ತಂದಿದ್ದೀರಿ. ಅದು ನಿಮ್ದ ಕಾನ್ಸೆಪ್ಟು, ಏನು ತೊಂದರೆ ಇಲ್ಲ. ವಿದ್ಯಾರ್ಥಿಗೂ ಯೂನಿವರ್ಸಿಟಿಗೂ ಏನು ಸಂಬಂಧ? ವೆರಿ ಸಿಂಪಲ್. ವಿದ್ಯಾರ್ಥಿಗಳು ಅದೇ ಕಾಲೇಜಲ್ಲಿ ಇರ್ತಾರೆ, ಅದೇ ಓದ್ತಾ ಇರ್ತಾರೆ. ಒಂದು ಯೂನಿವರ್ಸಿಟಿ ಆಗ್ಬೇಕಾದ್ರೆ, ಒಂದು ಪ್ರೈವೇಟ್ ಯೂನಿವರ್ಸಿಟಿ ಮಾಡ್ಬೇಕಾದ್ರೂ ಏನೋ ಒಂದು ಯಾರ್ಡ್ ಸ್ಟಿಕ್ ಇಟ್ಟಿದ್ದೀವಿ, ಇಷ್ಟು ದುಡ್ಡು ಇರಬೇಕು, ಇಷ್ಟು ಇದಿರಬೇಕು ಅಂತ. ಮೈಸೂರು ಯೂನಿವರ್ಸಿಟಿಲಿ, ಈಗ ಮಂಡ್ಯ ತಗೊಳ್ಳಿ, ನೀವು ಚಾಮರಾಜನಗರ ತಗೊಳ್ಳಿ, ಎರಡು ತೆಗೆದುಕೊಳ್ಳಿ. ಮೈಸೂರು ಯೂನಿವರ್ಸಿಟಿಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಚಾಮರಾಜನಗರ ಯೂನಿವರ್ಸಿಟಿ ಹೆಸರಲ್ಲಿ ಮಗು ಸರ್ಟಿಫಿಕೇಟ್ ತೊಗೊಳೋದಕ್ಕೂ, ಮಂಡ್ಯ ತೊಗೊಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ? ನೀವು ಯಡಿಯೂರಪ್ಪನವ್ರ ಮಗ ಇಲ್ಲಿದ್ದೀರಾ? ನನಗೆ ಅವರ ಸಿಸ್ಟರ್ ಸನ್ ಅವರೆಲ್ಲ ಫಾರಿನ್ ಹೋಗ್ಬೇಕಾಯ್ತು. PS ಇಸ್ ಒನ್ ಆಫ್ ದಿ ಬೆಸ್ಟ್ ಯೂನಿವರ್ಸಿಟಿ ಅಲ್ವಾ, ಕಾಲೇಜು. ಆಗ ನನಗೆ ನೆನಪಿದೆ, ನನಗೆ SM ಕೃಷ್ಣರವರು ಅರ್ಬನ್ ಇದ್ರ ಮಿನಿಸ್ಟರ್ ಆಗಿದ್ರು, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿದ್ರು. ಆ ಯೂನಿವರ್ಸಿಟಿಯಲ್ಲಿ ಅವ್ರ ಮಗುಗೆ ಅಡ್ಮಿಷನ್ ಕೊಟ್ಟಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಅಂತ. ದೋಸ್ ಬೆಂಗಳೂರಿಗೆ PS ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದು ಅಡ್ಮಿಷನ್ ಕೊಡಲಿಲ್ಲ ಅದಕ್ಕೆ. ಸೊ ಹಂಗೆ ಆಮೇಲೆ ಅದಾಯ್ತು, ಏನೇನೋ ಆಯಿತು, ಕೊನೆಗೆ ಪಾಪ ಅವ್ರಿಗೆ ಅಡ್ಮಿಷನ್ ಸಿಕ್ತು. ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಎವ್ರಿ ಒನ್ ವುಡ್ ಲೈಕ್ ಬೆಂಗಳೂರು ಯೂನಿವರ್ಸಿಟಿ, ಅದಕ್ಕೆ ಆದಂಥ ಒಂದು ಇದಿದೆ. ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ರಾಧಾಕೃಷ್ಣ ಓದಿದ್ರು. ವಿ ಆರ್ ಜಸ್ಟ್ ಮರ್ಜಿಂಗ್ ದಟ್ ಯೂನಿವರ್ಸಿಟಿ ಬಿಕಾಸ್ ಇಟ್ ಇಸ್ ನಾಟ್ ವಯಬಲ್ ಅಂತ, ಬೇರೆ ಏನಿಲ್ಲ. ನಮಗೆ ಅದಕ್ಕೊಂದು ಕಮಿಟಿ ಮಾಡಿ ಎಜುಕೇಷನಿಸ್ಟ್ ಕರೆದು, ನನಗೂ ಕೂಡ ಬೈ ಪ್ಯಾಷನ್ ಐ ಆಮ್ ಅನ್ ಎಜುಕೇಷನಿಸ್ಟ್, ದೋ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್ ಬೈ ಬರ್ತ್. ಫುಲ್ ಹೇಳ್ಬಿಡಿ, ಅದೆಲ್ಲ ಗೊತ್ತಿದೆಯಲ್ಲ ನಿಮ್ಗೆ. ಇನ್ನೊಂದ್ಸರಿ ಡೈಲಾಗ್ ಪೂರ್ತಿ ಹೇಳಿ. ಡೈಲಾಗ್ ಅಲ್ಲ, ಇಟ್ ಇಸ್ ನಾಟ್ ಡೈಲಾಗ್. ನೀವು ಕಳಿಸಿದ ತಿಹಾರ್ ಜೈಲಿಂದ ನಾನು ಬಂದ ಮೇಲೆ ಒಂದು ಪಾರ್ಟಿ ಆಫೀಸಲ್ಲಿ ಒಂದು ಮಾತು ಹೇಳಿದೆ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಅನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ. ಸೊ ಮೈ ನಾನು ಓದ್ಲಿಲ್ಲ, ನಾ ಫೈನಲ್ ಓದುವಾಗೇನೆ ನನಗೆ ಟಿಕೆಟ್ ಅಸೆಂಬ್ಲಿ ನಿಂತ್ಕೊ ಅಂತ ಹೇಳ್ಬಿಟ್ರು ನಮ್ಮ ಪಾರ್ಟಿಯವರು. ಸೊ ಆಮೇಲೆ ಡಿಗ್ರಿ ಮಾಡಬೇಕು ಅಂತ ನಾನು ಆಲ್ಮೋಸ್ಟ್ ಹೆಚ್ಚು ಕಮ್ಮಿ 47ನೇ ವಯಸ್ಸಿಗೆ ನಾನು ಡಿಗ್ರಿ ಮಾಡಿದವನು. ನನಗೂ ಪ್ಯಾಷನ್ ಇದೆ, ನನಗೂ ಗೊತ್ತಿದೆ ಎಷ್ಟು ಗೌರವ ಕೊಡಬೇಕು, ಏನು ಮಾಡಬೇಕು. ಅದನ್ನೇ ನನ್ನ ಕಬಡ್ಡಿ ಆಡ್ತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ರು ನಮ್ಮ ಅಶೋಕ್ ಅವರು. ಸೊ ಹಂಗೆ ವಿ ಹ್ಯಾವ್ ಲುಕ್ಡ್ ಇಟ್ ಆಲ್ ದಟ್. ಇವತ್ತು ಏನಾದ್ರು ಒಳ್ಳೆ ಸಜೆಷನ್ ಕೊಡಿ, ಯಾವ ರೀತಿ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ. ಲೆಕ್ಚರರ್ಸ್ ಯಾರು ಹೋಗಲ್ವಲ್ರಿ? ಯಾರು ಹೊಸ ಯೂನಿವರ್ಸಿಟಿಗೆ ಹೋಗ್ಬೇಕಾರೆ ಯಾವ ಲೆಕ್ಚರರ್ ಹೋಗ್ತಾರೆ ಅಲ್ಲಿ ಹೋಗಿ ಕೆಲಸ ಮಾಡಕ್ಕೆ? ಎಲ್ಲಿ ಇರ್ತಾರೆ? ವಿ ಆರ್ ನಾಟ್ ಇದು ಒಂದು ಬ್ಯಾನ್ ಮಾಡಕ್ಕಾಗಲ್ಲ. ವಿ ಕ್ಯಾನ್ ಓನ್ಲಿ ಮರ್ಜ್ ಇಟ್, ದಟ್ಸ್ ಆಲ್. ನೀವೇನ್ ಮಾಡಿದ್ರಿ, ಭಾಗ ಮಾಡಿದ್ರಿ. ನಾವೇ ನೋಡ, ನಿಮ್ದು ನಮ್ಗೂ ಏನಪ್ಪಾ ಅಂತಂದ್ರೆ, ಯು ಡಿವೈಡ್ ಪೀಪಲ್, ವಿ ಯುನೈಟ್ ಪೀಪಲ್. ನಮ್ಗೂ ನಿಮ್ಗೂ ವ್ಯತ್ಯಾಸ. ಮನೆ ಸಭಾಧ್ಯಕ್ಷರು ನಿಮ್ದು ಅವರು ಸ್ಪೆಸಿಫಿಕ್